ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇದು ಮಂಡೇ ಲಾಗ್ ಆಗಿರುತ್ತೆ. ಮಂಡೇ ಡೇ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ಈ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಗಂಟೆಗೆ ಸ್ಕೂಲಿಗೆ ಹೋಗೋದ್ರಿಂದ ಅವರಿಗೆ ಮಾರ್ನಿಂಗ್ ಟಿಫನಿಗೆ ಅಂತ ಹೇಳಿ ಮ್ಯಾಗಿ ಮಾಡಿಕೊಟ್ಟಿದ್ದೆ ತಿನ್ನೋದಕ್ಕೆ. ಟಿಫನ್ ಬಾಕ್ಸ್ಗೆ ರವೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಮ್ಯಾಗಿ ಮಧ್ಯಾಹ್ನಕ್ಕೆ ತುಂಬ ಹಾರ್ಡ್ ಆಗುತ್ತೆ, ತಿನ್ನೋಕ್ಕಾಗೋದಿಲ್ಲ ಅಂತ. ಡೈಲಿ ಅವ್ರ ಅಕ್ಕ ಹೋಗೋ ಟೈಮಿಗೆ ಅವ್ರಿಗೇನು ಟಿಫನ್ ಮಾಡಿರ್ತೀವಿ ದೈವಿಕ್ ಕೂಡ ಅದೇ ಟಿಫನ್ ತಿನ್ಕೋತಾನೆ. ಅಂದರೆ ಅವ್ರಿಗೆ ತಿನ್ನಿಸ್ತಾ ಇರೋದು ನೋಡಿದ್ರೆ ಅಂತ ಅವರೇ ತಟ್ಟೆ ಹತ್ರ ಬಂದು ತಿಂದ್ಕೊತಾನೆ. ಹಾಗಾಗಿ ಅವ್ರಿಗೂ ಸೇರಿಸಿ ಟಿಫನ್ ಮಾಡಿರ್ತೀವಿ. ಮಂಡೇ ಮಾತ್ರ ಸ್ವಲ್ಪ ಮಡಿಯಿಂದ ಮಾಡ್ತೀವಿ, ಹಾಗಾಗಿ ಅವ್ರಿಗೆ ಮಾತ್ರ ಟಿಫನ್ ಮಾಡಿಕೊಡ್ತೀವಿ. ರೆಗ್ಯುಲರ್ಲಿ ಎಲ್ಲರಿಗೂ ಸೇರಿನೇ ಬೆಳಗ್ಗೆನೇ ಟಿಫನ್ ಮಾಡಿಬಿಡ್ತೀನಿ ನಾನು. ಇಲ್ಲಿ ನೋಡ್ಬೋದು, ಮಂಡೇ ಆಗಿದ್ದರಿಂದ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಅಲ್ಪ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ವಿ. ಆ ಕ್ಲೀನಿಂಗಿಗೆ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾರೆ. ರೆಗ್ಯುಲರ್ಲಿ ನಮಗೆ ಒಳಗಡೆ ಕೆಲಸ ಏನಿರುತ್ತೆ ಅದನ್ನು ನಾನು ನಮ್ಮ ಅತ್ತೆ ಸೇರಿ ಮಾಡ್ಕೋತೀವಿ. ನಮ್ಮ ಮನೆಯವರು ಡೈಲಿ ಹೊರ್ಗಡೆ ಕಸ ಹೊಡೆದು ನೀರು ಹಾಕ್ಕೊಡ್ತಾರೆ. ಅವರಿಗೆ ಅಂದರೆ ನಮಗೂ ಕಷ್ಟ ಆಗುತ್ತೆ ಅಂತ ಗೊತ್ತಾಗತ್ತಲ್ಲ, ಸೊ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಮಗೆ. ನಂತರ ಗಮ್ಯಂಗೆ ಟಿಫನ್ ಮಾಡಿಸ್ತಾರೆ ಟೈಮ್ ಇದ್ದರೆ. ಜೊತೆಗೆ 9 o'clock ಅವ್ರಿಗೆ ಗಮ್ಯಂಗೆ ಸ್ಕೂಲ್ ಬಸ್ ಬರುತ್ತೆ. ಸ್ಕೂಲ್ ಬಸ್ಸಿಗೆ ಹತ್ತಿಸ್ಬಿಟ್ಟು ಬಂದು ಅವರು ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ಮುಗಿಸ್ಕೋತಾರೆ. ಫ್ರೆಂಡ್ಸ್, ನಾನು ಇವತ್ತು ಲಾಗಲ್ಲಿ ಶೇರ್ ಮಾಡ್ಕೋಬೇಕಾಗಿರೋಂಥ ವಿಷಯ ಏನು ಅಂದರೆ, ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು. ಅಂದರೆ ಏನೇನು ನಾವು ಫಾಲೋ ಮಾಡಿದ್ರೆ ಡೇ ಫುಲ್ ನಾವು ಪಾಸಿಟಿವ್ ಆಗಿ ಇರ್ಬೋದು ಅಂತ. ಅದರಲ್ಲಿ ಫಸ್ಟ್ ಒನ್ ಬಂದು, ನಾವು ಇಡೀ ದಿನ ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನಗು ಮುಖದಿಂದ ಎದ್ದೇಳೋ ಅಂಥದ್ದಾಗಿರ್ಬೋದು. ಅದು ಕೂಡ ಒಂದು ಮೈಂಡ್ ಫ್ರೆಶ್ನೆಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಎದ್ದ ತಕ್ಷಣ ಅಯ್ಯೋ ನನಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಅಂದ್ಕೊಳ್ಳೋದಕ್ಕಿಂತ, ನಮಗಿಂತ ಕಷ್ಟಪಡ್ತಾ ಇರೋರನ್ನ ನೋಡಿ ನಾವು ಚೆನ್ನಾಗಿದ್ದೀವಿ, ಅವ್ರಿಗಿಂತ ಬೆಟರ್ ಆಗಿದ್ದೀವಿ ಅಂತ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. ಇದು ಒಂದು ಪಾಯಿಂಟು. ಅದೇ ರೀತಿ ನಮಗಿಂತ ಸಕ್ಸಸ್ ಕಂಡಿರೋರನ್ನ ನೋಡಿ ನಾವು ಕಲಿಬೇಕಾಗಿದ್ದಿದೆ, ಅಂದರೆ ಕಂಪ್ಯಾರಿಸನ್ ಮಾಡ್ಕೋಬೇಕಾಗಿದ್ದಿದೆ. ಬಟ್ ನಮಗಿಂತ ಕೆಳಗಡೆ ಇರೋರನ್ನ ನೋಡಿ ನಾವು ಬೆಟರ್ ಇದ್ದೀವಿ ಅಂತ ಹೇಳಿ ಅಂದ್ಕೋಬೇಕು. ಅದೇ ರೀತಿ ಇವತ್ತಿನ ದಿನ ನಮಗೆ ಸಿಕ್ಕಿದೆಯಲ್ಲ ಅನ್ನೋದಕ್ಕೆ ಒಂದು ಕೃತಜ್ಞತೆ ದೇವರಿಗೆ ನಾವು ಸಲ್ಲಿಸಲೇಬೇಕು. ಯಾಕೆ ಅಂದರೆ ಇವಾಗಿನ ಇದು ಸಿಚುವೇಷನಲ್ಲಿ ಪದೇ ಪದೇ ನಾವು ನೋಡ್ತಾನೆ ಇರ್ತೀವಿ, ತುಂಬ ಸಣ್ಣ ಏಜಿಗೆ ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳೋದೇ ಇಲ್ಲ. ಹಾಗೆ ಮನೆಯಿಂದ ಹೊರ್ಗಡೆ ಹೋದವರು ಮತ್ತೆ ಜೀವಂತ ಮನೆಗೆ ಬರ್ತಾರೆ ಅನ್ನೋದೇ ನಂಬಿಕೆ ಇಲ್ಲ. ಸೊ ಇವಾಗಿನ ಸಿಚುವೇಷನಲ್ಲಿ ನಾವು ರಾತ್ರಿ ಮಲಗಿ ಬೆಳಗ್ಗೆ ಹೇಳ್ತಿದ್ದೀವಿ ಅಂದರೆ ಇವತ್ತಿನ ದಿನ ನಮ್ಮದಾಗಿದೆ ಅನ್ನೋದಕ್ಕೋಸ್ಕರನಾದರೂ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅದೇ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಯಾವುದೇ ಕಷ್ಟ ಇರಲಿ, ದೇವ್ರು ಕಷ್ಟ ಕೊಟ್ಟಿದ್ದಾನೆ ಅಂದರೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ನಾವು ಯೋಚನೆ ಮಾಡಿದ ತಕ್ಷಣ ದೇವರು ಸಮಸ್ಯೆ ಬಗೆಹರಿಸಲ್ಲ ಅಥವಾ ಬೇರೆ ಥರ ಏನೂ ಆಗಲ್ಲ. ಅಂದರೆ ಅದು ಯಾವಾಗ ಸಮಸ್ಯೆ ಬರೋದಿದೆ, ಅದು ಯಾವಾಗ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ದೇವ್ರು ಕೊಟ್ಟಿರೋಂಥ ಸಮಸ್ಯೆ ಸೊಲ್ಯೂಷನ್ ದೇವರೇ ಇಟ್ಟಿರ್ತಾನೆ. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಯಾವುದೇ ವಿಚಾರಕ್ಕಾದ್ರೂ ಆವತ್ತಿನ ದಿನ ಏನಿದೆ ಅದು ನಮ್ಮ ದಿನ ಅನ್ನೋದನ್ನು ನಾವು ಅಂದ್ಕೊಂಡು ಖುಷಿಯಾಗಿ ಕಳಿಬೇಕು ಆ ದಿನನ. ಅದೇ ರೀತಿ ಯಾವುದೇ ಪ್ಲ್ಯಾನಿಂಗ್ ಇಲ್ಲದೆ ಅವತ್ತಿನ ದಿನನ ನಾವು ಶುರು ಮಾಡಬಾರ್ದು. ಈಗ ಹಿಂದಿನ ದಿವಸ ಆಗಿರ್ಬೋದು, ಮಲ್ಗೋಕ್ಕೆ ಮುಂಚೆ ಅಥವಾ ಬೆಳಗ್ಗೆ ಎದ್ದಾದಮೇಲಾದರೂ ಆಯಿತು, ನಾವೇನು ಪ್ಲ್ಯಾನ್ ಮಾಡ್ಕೋಬೇಕು. ಬೆಳಗ್ಗೆ ಏನು ಟಿಫನ್ ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಅಡುಗೆ, ನಾಳೆ ನಂದೇನು ಕೆಲಸ ಇದೆ, ಸೊ ನಾನು ಎಲ್ಲಿಗೆ ಹೋಗಬೇಕಾಗಿದೆ ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಟೈಮಿಗೆ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಸೊ ನಾವು ಆಚೆ ಹೋಗಿ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೋದು. ಸೊ ಇದು ಒಂದು ವಿಷಯ ಅಂತಲೂ ಹೇಳ್ಬೋದು. ಅಂದರೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋವಂಥದ್ದು. ಮಕ್ಕಳು ಹೋಮ್ವರ್ಕಿಂದ ಹಿಡಿದು ಅವ್ರದ್ದು ಕ್ಲಾಸಸ್ ಆಗಿರ್ಬೋದು, ಡ್ಯಾನ್ಸು, ಸಂಗೀತ, ಈ ಥರ ಪ್ಲ್ಯಾನಿಂಗ್ಸ್ನ ನಾವು ಮಾಡಿಕೊಂಡು ಟೈಮ್ ಸೇವ್ ಮಾಡ್ಕೊಂಡು ನಾವು ಅದಕ್ಕೆ ಅಂತಲೇ ಟೈಮ್ ಕೊಟ್ಕೊಳ್ಳೋದು. ಅದೇ ರೀತಿ ನಮ್ಮ ಮಕ್ಕಳಿಗೆ ಕೆಲವೊಂದು ವಿಷಯಗಳ್ನ ಹೇಳ್ಕೊಡೋದು. ಅಂದರೆ ಕಣ್ಣಿಗೆ ಕಂಡಿರೋ ಅಂಥ ವಸ್ತುಗಳು ಅಲ್ಲಿ ಇಲ್ಲಿ ಬಿದ್ದಿರೋ ಅಂಥದ್ದನ್ನು ಎತ್ತಿಡು ಮಗ, ಎತ್ತಿಡು ಪುಟಾಣಿ, ಈ ಥರ ಎಲ್ಲ ಹೇಳಿ ಮಾಡಿಸೋದು. ಅವಾಗ ಏನಾಗುತ್ತೆ, ಮಕ್ಕಳು ಸಿಸ್ಟಮ್ ಕಲಿತಾರೆ. ಎಲ್ಲಂದ್ರಲ್ಲೇ ಬಿಸಾಕೋದು ಆ ಥರ ಎಲ್ಲ ಮಾಡಲ್ಲ. ಅಂದರೆ ನಾವೇನು ಮಾಡ್ತೀವಿ, ಮಕ್ಕಳು ನಮ್ಮನ್ನು ನೋಡೇ ಜಾಸ್ತಿ ಮಾಡ್ತಾರೆ. ಅಂದರೆ ನಮ್ಮ ಮಮ್ಮಿ ಎಲ್ಲಿ ಬಿದ್ದಿದ್ದನ್ನು ಎತ್ತಿಡ್ತಾ ಇದ್ರಲ್ವ, ನಾನು ಎತ್ತಿಡಬೇಕು, ನಾವೇ ಎಷ್ಟು ಅಲ್ಲಿ ಇಲ್ಲಿ ಹಾಕಿದ್ವಿ ಅಂದರೆ ಅವ್ರಿಗೇನೂ ಗೊತ್ತಾಗಲ್ಲ. ಅದೇ ರೀತಿ ಈಗ ನಾನು ರಂಗೋಲಿ ಹಾಕ್ತೀನಿ ಬೆಳಗ್ಗೆ ಹೊತ್ತಂದರೆ ನನ್ನ ಮಗಳು ಸ್ಕೂಲ್ ರಜಾ ಇದ್ದಾಗ ಮಮ್ಮಿ ನಾನು ರಂಗೋಲಿ ಹಾಕ್ತೀನಿ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಇವಾಗಿಂದನೇ ಆ ಒಂದು ಸಂಸ್ಕಾರ ಬರುತ್ತೆ.
ಅಂದರೆ ನಾವು ಏನು ಮಾಡ್ತೀವಿ ಅದನ್ನು ಮಕ್ಕಳು ಕಲಿತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಅದೇ ರೀತಿ ಬೆಳಗ್ಗೆ ಟೈಮು ನಾವು ಎಷ್ಟೇ ಬ್ಯುಸಿ ಇದ್ದರೂ ನಮಗೆ ಅಂತ ಒಂದು 10 ನಿಮಿಷ ಟೈಮ್ ಕೊಟ್ಕೋಬೇಕು. ಮೀನ್ಸ್ ಧ್ಯಾನ ಮಾಡೋದಕ್ಕಾಗಿರ್ಬೋದು, ಅಥವಾ ಕೂತ್ಕೊಂಡು ನೀರು ಕುಡಿಯುವಂಥದ್ದಾಗಿರ್ಬೋದು, ಅಥವಾ ಕಾಫಿ ಕುಡಿಯೋದಕ್ಕಾಗಿರ್ಬೋದು. ಆದರೆ ಮಕ್ಕಳಿರೋ ಮನೇಲಂತೂ ನಾನು ಹೀಗೆ ಹೇಳ್ತಾ ಇರೋದನ್ನ ಫಾಲೋ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಅರ್ಧ ಟೈಮ್ ಹೋಗಿರುತ್ತೆ. ಇನ್ನು ನಮಗೆ ಅಂತ ಟೈಮ್ ಕೊಟ್ಕೊಳ್ಳೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ನಾನೇನು ತುಂಬ ಮೇಧಾವಿ ಅಂತ ಏನಲ್ಲ, ನನಗೇನು ಗೊತ್ತಿದೆಯೋ ಆ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ ರಕ್ಷಾಬಂಧನ ಇದ್ದಿದ್ದರಿಂದ ನೋಡಿ ಇಲ್ಲಿ ಗಮ್ಯ ದೈವಿಕಿಗೆ ರಾಖಿ ಕಟ್ತಾ ಇದ್ದಾರೆ. ಅವನು ಅವ್ರ ಅಕ್ಕಂಗೆ ಯಾವಾಗಲೂ ಚೇಷ್ಟೆ ಮಾಡ್ತಾ ಇರ್ತಾನೆ. ಅಂದರೆ ಅವಳು ಮುಟ್ಟೋಂಗಿಲ್ಲ, ಅವಳ ಆಟ ಸಾಮಾನು ಏನೇ ಇಟ್ಕೊಂಡಿದ್ರು ಅದನ್ನು ಅವನಿಗೆ ಕೊಟ್ಬಿಡ್ಬೇಕು. ಅಂದರೆ ನಂದು ವಸ್ತುಗಳು ಏನು ತೊಗೋಬಾರ್ದು ಅನ್ನೋ ಥರ ಮಾಡ್ತಾ ಇರ್ತಾನೆ ದೈವಿಕಿ ಯಾವಾಗಲೂ ಮನೇಲಿ. ಆದರೆ ನಮ್ಮ ಗಮ್ಯ ಆ ಥರ ಇರಲಿಲ್ಲ. ಅವಳು ಬೆಳೆದಿದ್ದೇ ನಮಗೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿರ್ತಾ ಇದ್ಲು. ಇವ್ರಂಗಲ್ಲ, ಒಂದು ಸೆಕೆಂಡಿಗೆ ಹಿಡಿಯೋಕ್ಕಾಗಲ್ಲ. ನೋಡಿ, ಅಮೌಂಟ್ ಕೊಟ್ಟರೆ ವಾಪಸ್ ಕೊಡ್ತಾನೆ ಇಲ್ಲ ಅಕ್ಕಂಗೆ. ಫ್ರೆಂಡ್ಸ್, ಹಾಗೆ ನಮ್ಮ ನಾದಿನಿ ಅವ್ರ ಅಣ್ಣಂಗೆ ರಾಖಿ ಕಟ್ಟೋಕ್ಕೆ ಅಂತ ಅವರು ಊರಿಂದ ಬಂದಿದ್ದರು. ನನಗೆ ಒಬ್ಬರು ನಾದಿನಿ ಇದ್ದಾರೆ, ಅವ್ರಿಗೆ ಚಿಕ್ಕಮಂಗ್ಳೂರಿಗೆ ಕೊಟ್ಟಿರೋದು. ಪ್ರತಿ ವರ್ಷ ಅಣ್ಣಂಗೆ ರಾಖಿ ಕಟ್ಟೋಕ್ಕೆ ಬರ್ತಾರೆ ಅವರು ಊರಿಂದ. ನೋಡಿ, ಈಗ ರಾಖಿ ಕಟ್ಟೋಕ್ಕೆ ಶುರು ಮಾಡ್ತಾರೆ. ಮೊನ್ನೆ ನಾವು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ವಿ, ರಾಖಿ ಕಟ್ಟಿದಾಗ ತಂಗಿ ಅಥವಾ ಅಕ್ಕಂಗೆ ಆನ್ಲೈನ್ ಪೇಮೆಂಟ್ ಮಾಡೋದು ಅಂತ. ಸೊ ಅದೇ ಥರನೇ QR ಕೋಡಲ್ಲಿ ನಮ್ಮ ಮನೆಯವರು ಸ್ಕ್ಯಾನ್ ಮಾಡಿ ಅವರಿಗೆ ಉಡುಗೊರೆ ಅಂತ ಹೇಳಿ ಕೊಟ್ಟರು. ಎಂಥ ತಮಾಷೆ ಅಂದರೆ, ಜನ್ರೇಷನ್ ಇಷ್ಟು ಮುಂದೆ ಹೊರದಿದೆ ಅಂತ ಹೇಳಿದ್ರೆ, ಮೊದಲಿದ್ದಂಗಿಲ್ಲ ಇವಾಗೆಲ್ಲದೂ. ಇವರು ನಮ್ಮ ನಾದಿನಿ ಪ್ರಕೃತಿ ಅಂತ ಹೇಳಿ. ನಮ್ಮ ಮನೆಯವ್ರಿಗೂ ತುಂಬಾ ಖುಷಿ ಆಯಿತು ಅವ್ರ ಊರಿಂದ ಬಂದು ರಾಖಿ ಕಟ್ಟಿದ್ದು. ಹಾಗೆ ಇದು 2ನೇ ರಾಖಿ. ಅಣ್ಣಯ್ಯ ಸೀರಿಯಲ್ ಅವರು ಪೇಪರಲ್ಲಿ ಕಳಿಸಿದ್ರು ರಾಖಿ ಅಣ್ಣಯ್ಯ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ರಾಖಿ. ಗಮ್ಯ ಒಂದು ಅವ್ರ ತಮ್ಮಂಗೆ ಕಟ್ಟಿದ್ರು, ಮತ್ತು ಪ್ರಕೃತಿಯವರು ಅವ್ರ ಅಣ್ಣಂಗೆ ಒಂದು ಕಟ್ಟಿದ್ರು. ಸೊ ಫೈನಲಿ ರಕ್ಷಾಬಂಧನ ಮುಗಿಸಿದ್ವಿ. ಫ್ರೆಂಡ್ಸ್, ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ಬರೋವಂಥ ವೀಡಿಯೋಸ್ಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.